ಹಾಯ್, ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಸಿ ಕಡಲೆ ಬೀಜ ಉಪಯೋಗಿಸಿ ಚಾಟ್ಸ್ ಮಾಡ್ತಾ ಇದ್ದೀನಿ. 1 ಕಪ್ಪು ಹಸಿ ಕಡಲೆ ಬೀಜ, 10 ಹಲಸಿನ ಬೀಜ, ಇವೆರಡನ್ನು ಕುಕ್ಕರ್ಗೆ ಹಾಕಿ ಬೇಕಾಗಿರುವಷ್ಟು ನೀರು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ರಿಂದ 3 ವಿಷಲು ಕೂಗಿಸ್ಕೊಬೇಕು. ಕುಕ್ಕರ್ ವಿಷಲ್ ಬರೋಷ್ಟರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪು ಹುರಿಗಡಲೆ ತೊಗೊಂಡಿದ್ದೀನಿ. 1 ಮೀಡಿಯಂ ಗಾತ್ರದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಾಗಿರುವಷ್ಟು ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಕಾಶ್ಮೀರ್ ಚಿಲ್ಲಿ ಪೌಡರ್. ಇಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಂತಹ ಕಡಲೆ ಬೀಜ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಸ್ಟೈನರಿಂದ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಬೌಲ್ ಇಟ್ಕೊಂಡಿದ್ದೀನಿ. ಈ ಬೌಲ್ಗೆ ಸಪ್ರೇಟ್ ಮಾಡ್ಕೊಂಡಿದ್ದಂತಹ ಕಡಲೆ ಬೀಜ, ಹುರಿಗಡಲೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕ್ಕೊಂಡು ಕಡಲೆ ಬೀಜದ ಜೊತೆಗೆ ಹಾಕ್ಕೊಂಡಿದ್ದಂಥ ಹಲಸಿನ ಬೀಜ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಮೇಲೆ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇದನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಯಿ ಬೀಜ ಚಾಟ್ಸ್ ರೆಡಿ ಆಯಿತು. ಕಡಲೆಕಾಯಿ ಬೀಜದಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರೋದ್ರಿಂದ ಬಾಡಿ ಬಿಲ್ಡ್ ಮಾಡೋವಂಥವ್ರು ಕೂಡ ಇದನ್ನು ಹೆಚ್ಚಾಗಿ ತಿನ್ಬೋದು. ವಿಟಮಿನ್ ಇ ಅಂಶ ಜಾಸ್ತಿ ಇರೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೂಡ ತಡೆಗಟ್ಟಬಹುದು. ಇನ್ನು ಕಡಲೆಕಾಯಿ ಬೀಜದಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿದ್ದು ಮೂಳೆಗಳಿಗೆ ಮತ್ತು ಎಲುಬುಗಳಿಗೆ ಗಟ್ಟಿಯಾಗಿರುವಂತೆ ನೋಡಿಕೊಳ್ಳುತ್ತೆ. ಇದನ್ನು ಪ್ರತಿದಿನ ಸೇವನೆ ಮಾಡೋದಕ್ಕಾಗದೇ ಇದ್ರೂ ಅಟ್ಲೀಸ್ಟು ವಾರಕ್ಕೆ 2 ದಿವಸ ಆದರೂ ಇದನ್ನು ತಿನ್ನೋದ್ರಿಂದ ಬಹಳ ಉಪಯೋಗ ಇದೆ. ಈ ಹಸಿ ಕಡಲೆ ಬೀಜ ಬಾಣಂತಿಯರು ಸೇವನೆ ಮಾಡೋದ್ರಿಂದ ಮಕ್ಕಳಿಗೆ ಹಾಲು ಹೆಚ್ಚಾಗಿ ಸಿಗುತ್ತೆ. ಇದರ ಜೊತೆಗೆ ಹಲಸಿನ ಬೀಜ ಕೂಡ ಬೇಯಿಸಿ ಕಟ್ ಮಾಡಿ ಹಾಕಿದ್ದೀನಿ. ಇದರಲ್ಲೂ ಕೂಡ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು. ಬಡವರ ಬಾದಾಮಿ ಕಡಲೆಕಾಯಿ ಬೀಜ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಜೀವಕಣಗಳು ಹೆಚ್ಚಾಗಿ ಉತ್ಪತ್ತಿಯಾಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.